ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಟೈಮು ಸಂಜೆ 4 ಗಂಟೆ. ಇವತ್ತು ಟೈಮ್ ಇದ್ದರೂ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ಇದೇ ಹೇಳೋದು, ಲೇಜಿ ಆಗುವಂಥ ಲಕ್ಷಣಗಳು. ಈ ಬೈಕ್ನ ಮಾಡೋಕ್ಕಾಗ್ತಿಲ್ವಲ್ಲ ಅವರು. ತಿರ್ಸೋಣ ಗೈಸ್. ಯಾವ ಬೈ ಮತ್ತರುಕು ದರ್ಗೆ वीडियो बना आप कितने जाओगे? 5 बजे. एक ही जगह पर पूजा बनाते हो? ऐसे ऐसे कभी कभी जाता हूँ. देखो मैं कितना बार लगाया, कितना बार घुसाया. देखो एक बार ये लिया, एक बार ये लिया, एक बार ये लिया. देखो इसमें 20,000 चला गया था. दिखा ही नहीं दिखेगा. 20,000 गया था, लेकिन 600-650 रुपये आ गया. इसमें 7,000 चला गया था, लेकिन 4,000 रुपये दे दिए. विशाल मेगा मार्ट का लिए. विशाल मेगा मार्ट लिए थे. इसमें आया था 800 रुपये, बट फिर यार के लॉस दे दिया मेरे. ಇವಾಗ ನಾಳೆವರೆಗೂ ರೀಲ್ಸ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಮೊದಲೇ ಶೂಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡೋದು. ಆ ರೀಸನಿಂದ ರೀಲ್ಸು ಶೂಟ್ ಮಾಡೋಲ್ಲ. ಅದೀಗ ಹೊರಗಡೆನೂ ಬರೋಲ್ಲ. ಏನಂದರೂ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಸುಸ್ತು ಅಂದರೆ ಸುಸ್ತು. 4 ಗಂಟೆಗೆ ಹೋದ, ಎಷ್ಟು ಗಂಟೆಗೆ ಬಂದಿದ್ದೀನಿ? ಜಸ್ಟ್ ಪೀಸು 4:15. ಅರ್ಧ ಗಂಟೆ ಟೈಮ್ ಇದೆ. ಹೋಗೋದು 5:15ನೇ. ಆದ್ರೂ ಅಂತ ಮನೆ ತಲೆಯಲ್ಲಿರೋದು 5 ಗಂಟೆ ಅಂತಾನೆ. ಈ ಶೀತ ಏನಾಗ್ತಿದೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಬಿಟ್ಟಿದೆ. ಒಂದು ಶೀತ ಆಗಬೇಕು, ಇಲ್ಲ ಶೀತ ಹೋಗಬೇಕು. ಅದು ಆಗ್ತಾನೂ ಇಲ್ಲ, ಹೋಗ್ತಾನೂ ಇಲ್ಲ, ಮಧ್ಯದಲ್ಲಿ ಬಂದು ನಿಂತ್ಕೊಬಿಟ್ಟಿದೆ. ವಿಷಾನ ಇಟ್ಕೊಂಡಿರ್ತಲ್ಲ, ಅದೇ ಥರ ಫೀಲು. ಎಷ್ಟು ಹಂಗೆ ಹೇಳಿದೆ, ಅಂಥದ್ದೇ ಸೀನು ಇವಾಗ ನನಗಾಗಿದೆ. ಕಾಲೆಲ್ಲ ಶೆಕೆ ಫ್ಯಾನ್ ಹಾಕೊಂಡು ಹಿಂಗೆ ಕೂತ್ಕೊಂಡ್ಬಿಡೋದು ಅಷ್ಟೇ. ಫ್ಯಾನ್ ಇರೋದ್ರಿಂದ ಸ್ವಲ್ಪ ಓಕೆ. ಬಾತ್ರೂಮು ಅದಕ್ಕಂತೂ ಹೋಗೋಕ್ಕೆ ಆಗಲ್ಲ ಗುರು. ಏನು ಅದು ಡೋರ್ ಹಾಕಿದ್ರೆ ಅದಕ್ಕೆ ವೆಂಟಿಲೇಷನ್ ಇಲ್ಲ ಇಲ್ಲಿ. ಸೊ ಅದರಿಂದ ಡೋರ್ ಹಾಕಿದ್ರೆ ಫುಲ್ ಹೀಟ್ ಅದ್ರೊಳಗಡೆ. ಅದಕ್ಕೆ ವಾಶ್ರೂಮ್ ಹೋಗಬೇಕು ಇದಕ್ಕೆ. ಸೊ ಆದರೆ ಅದು ಓಪನ್ ಮಾಡಿಬಿಟ್ಟು ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಎಲ್ಲ ಹೋಗಲಿ ಅಂತ. ಸ್ವಲ್ಪ ಹೋದ್ಮೇಲೆ ಆ ಫ್ಯಾನಿಗೆ ಮತ್ತೆ ಹೋಗೋದು. ಇಷ್ಟೆಲ್ಲ ಕಷ್ಟ ಇದೆಯಾ? ಸೊ ಮನೆ ಒಂದು ವೆಂಟಿಲೇಷನ್ ಇನ್ನು ಡೋರ್ ತೆಗೆದಿಟ್ಕೊಂಡು ಹೋಗೋಕ್ಕಾಗತ್ತಾ? 77% ಆಗಿದೆ. ಏನು ಗೇಮ್ ನೋಡ್ತೀರಾ? ಏನು ನಿಮಗೆ ಗೇಮಿಂಗ್ ಚಾನಲ್ಲ ನಿಮಗೆ? ಬನ್ನಿ ಇವಾಗ ನನ್ನದೇ ಚಾನಲ್ಲು ವ್ಯೂಸ್ ಚೆಕ್ ಮಾಡೋಣ. ನನ್ನ ಇಂಟರ್ನೆಟ್ ಅಕೌಂಟ್ ನೋಡ್ಕೊಂಡಿದ್ದೀನಿ. ಇವತ್ತಿಗೆ ರೀಚಾರ್ಜು ಖಾಲಿ ಆಗಿಬಿಟ್ಟಿದೆ. ಈ ಎಲ್ಲಿ ಫಸ್ಟಲ್ಲೇ ಬರುತ್ತೆ, ಏನಂತ ಹೇಳಿದ್ರೆ ನಿತಿನ್ ಕೋರ್ ವ್ಲಾಗ್ಸ್ ಅಂತ ಬರುತ್ತೆ. ಏನು ಚೇಂಜಸ್ ಇಲ್ಲ. ನೋ ವ್ಯೂಸಾ? ಅಲ್ಲಿ ನೋ ವ್ಯೂಸು, ಬಟ್ ಇಲ್ಲಿ ಬಂದರೆ ಸ್ವಲ್ಪ ವ್ಯೂಸ್ ತೋರಿಸುತ್ತೆ ನೋಡಿ. ಎಕ್ಸ್ಪೆಕ್ಟೇಷನ್ನು ಇದಕ್ಕೆ ಒಂದು 100 ವ್ಯೂಸ್ ಆದರೂ ಬರೋದು ಬೇಡ ಗುರು. 32 ಇದು ಬೇಡ ಬಿಡಿ. ಇದಕ್ಕೆ 21 ಯಾಕೆ ಬಂತು ಅಂತಲೇ ಡೌಟು ನನಗೆ. ಈ ರೀತಿ ಬಿರಿಯಾನಿ ಇನ್ನು ಮುಂದೆ ತಿನ್ನಲ್ಲ ಅಂತ ನೆನ್ನೆದು. ಏನಾಗಿದೆ? ಒಂದೇ ಒಂದು ಕಮೆಂಟ್ ಇಲ್ವ? ನಾನೇ ಲೈಕ್ ಹಾಕ್ಕೋತೀನಿ. ಲೈಕ್ ಅಷ್ಟೇ ಹಾಕ್ತೀನಿ. ನಾನು ಇದು ಸಬ್ಸ್ಕ್ರೈಬ್ ಸತ ಮಾಡಿಲ್ಲ. ನಂದು ಇನ್ನೊಂದು ಅಕೌಂಟು, ಇದರಲ್ಲೇ ನಾನು ಎಲ್ಲರೂ ನೋಡೋದಷ್ಟೇ. ಶಾರ್ಟ್ಸು 2 ವ್ಯೂಸು. ಇಲ್ಲೇ ಇದು ನನ್ನದಷ್ಟೇ. ಯೂಟ್ಯೂಬಲ್ಲಿ ರೀಚು ಇಲ್ವಲ್ಲ ಗುರು. ಇದು ನೋಡೋಣ, 2 ವರ್ಷದ ಹಿಂದೆ ಹಾಕಿರೋ ವಿಡಿಯೋ ಹೆಂಗೆ ಬಂದಿದೆ. ಕ್ರೇಜಿ. ಯಾಕಂದರೆ ಯಾರೋ ಒಬ್ಬ ರೀಲ್ಸ್ ಕಳಿಸಿದ, ಇವನೇ ತೋರಿಸ್ಬಿಡೋಣ. ಔಷಧ ಏನು ಕಳಿಸ್ದ ನೋಡಲೇ ಬಿಡೋಣ, ನೋಡೇ ಬಿಡೋಣ. ಔಷಧ ಅಂತ ರೀಲ್ಸ್ ಏನು ಕಳಿಸ್ಬಿಟ್ಟಿದ್ದಾನೆ ಅಂತ. ಸಣ್ಣ ಪುಟ್ಟ ಕೆಲಸ. ಬಾಂಬೆದಲ್ಲಿ 4 ವರ್ಷ ಆಯ್ತು. ಏನ್ ಮಾಡ್ತಿದ್ದೆ ನೀನು? ಸಣ್ಣ ಪುಟ್ಟ ಕೆಲಸ ಅಂದ್ರೆ ಶಾಟ ಕೀಳೋದು. ಟೈಮ್ ಇಂದಿದೆ ನೀನು ಬಾಂಬೆದಲ್ಲಿ 4 ವರ್ಷ ಆಯ್ತು. ಏನ್ ಮಾಡ್ತಿದ್ದೆ ನೀನು? ಸಣ್ಣ ಪುಟ್ಟ ಕೆಲಸ. ಸಿಗರೇಟ್ ಎಳಿಬೇಕಾದ್ರೆ ಸಿಕ್ಕಿ ಬಿದ್ದ.
ಪರವಾಗಿಲ್ಲ ಬಿಡು. ಬೀಡಿ ಮಾರಾಯೋ ಅವ್ರು ಚಿಕ್ಕದ್ರಲ್ಲೇ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಮ್ಮ ಇಷ್ಟು ದೊಡ್ಡವರಾದರೂ ಆ್ಯಕ್ಟಿಂಗ್ ಬರಲ್ವಲ್ಲ ಗುರು. ನಾನು ಸ್ವಲ್ಪ ಟ್ರೈ ಮಾಡಲ. ಬೀಡಿ ಮಾರಾಯೋ ಅದು ಬರಲ್ಲ, ಅದು ಒಂಥರ ಕ್ಯಾರೆಕ್ಟ್ರುಗಳು ಇನ್ವಾಲ್ವ್ ಆಗಬೇಕಷ್ಟೆ. ರೀಲ್ಸ್ ನೋಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಹೆಂಗೆ ಟ್ರಿಕ್ಸ್. ಇವಾಗ ರೂಮ್ ಮೇಟ್ಸ್ ಅಪ್ಡೇಟ್ ಕೊಡೋಣ. ಇವರು ಕೆಲ್ಸಕ್ಕೆ ಹೋಗಿದ್ದಾರೆ, ಇವರು ಮತ್ತೆ ಫ್ರೆಂಡ್ ಮನೆಗೆಲ್ಲ ಹೋಗಿದ್ದಾರೆ. ಆದರೂ ಅಲ್ಲೂ ಹೋಗು ಕೆಲಸನೇ ಮಾಡೋಕ್ಕೆ ಹೋಗಿದ್ದಾರೆ ಫ್ರೆಂಡ್ ಜೊತೆ. ಅಂದರೆ ಇಲ್ಲಿಂದ ಡ್ಯೂಟಿ ಮಾಡ್ತಾಯಿದ್ರು, ಅವ್ರ ಫ್ರೆಂಡ್ಗೇನೋ ಸ್ವಲ್ಪ ಅದು ಬೇರೆ ಬಿಡಿ, ಬೇಡ ಅಂದರೆ ಬೇಡ ಅಷ್ಟೇ. ಅವರು ಏನೋ ಇಶ್ಯೂ ಅಂತ ಅಂದ್ಬಿಟ್ಟು ಇವರು ಕರೆದ್ರು. ಸೊ ಇವರು ಅಲ್ಲಿಗೆ ಹೋದ್ರು, ಇಬ್ಬರು ಒಟ್ಟಿಗೆ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಇವರು ಗೊತ್ತಿಲ್ಲ, ಎಲ್ಲೋ ಸುತ್ತಾಡೋಕೆ ಹೋಗಿರಬೇಕು. ಇಲ್ಲಪ್ಪ ಹಿಂಗೆ ತರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವರು ದಿಸ್ ಗಾಯ್ ಅಷ್ಟೇ. ಅಂದರೆ ಅವ್ರಿಗೆ ಇವತ್ತು ವೀಕ್ ಆಫ್ ಇರೋದ್ರಿಂದ ಸುತ್ತಾಡೋಕೆ ಹೋಗಿರ್ತಾರೆ. ಇವಾಗ ನಾನೇನು ಮಾಡ್ತೀನಿ, 5 ಗಂಟೆ ಆದ ತಕ್ಷಣ ಆಫೀಸ್ಗೆ ಹೋಗ್ಬಿಡ್ತೀನಿ. ಆಫೀಸ್ಗೆ ಹೋಗಿ ಮತ್ತೆ ಬಂದು ಊಟ ಮಾಡೋದು, ಎಡಿಟಿಂಗ್ ಮಾಡೋದು, ಮಲ್ಕೊಳ್ಳೋದು, ಅಷ್ಟೇ ಗೈಸ್ ನನ್ನ ಕತೆ. ನಾಳೆ ಸ್ಯಾಲ್ರಿ ಬರುತ್ತೆ. ಆದರೂ ಆ ಫಸ್ಟ್ ಟೈಮ್ ಸ್ಯಾಲ್ರಿ ಬರೋವಾಗ ಏನೋ ಒಂದಿತ್ತು, ಏನೋ ಮಾಡಬೇಕು ಅದು ಇದು ಅಂತ. ಇವಾಗ ಸ್ಯಾಲ್ರಿಲಿ ಏನು ಮಾಡಲಿ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಸೇವಿಂಗ್ ಮಾಡ್ತಾಯಿದ್ದೀನಿ. ಏನು ಮಾಡಲಿ ಅಂದರೆ ನನಗೆ ಏನು ಮಾಡಬೇಕು ಇವಾಗ ಕನ್ಫ್ಯೂಷನ್ನು. ಏನು ತಗೊಳ್ಳಿ, ಇಲ್ಲ ಬೇರೆ ಜಾಗದಲ್ಲಿ ಹಾಕಲ್ಲ. ಒಟ್ಟಾರೆಯಾಗಿ ಅದನ್ನು ಇನ್ವೆಸ್ಟ್ ಮಾಡೋದಕ್ಕೇ ಟ್ರೈ ಮಾಡ್ತಾಯಿದ್ದೀನಿ, ಒಂದಲ್ಲ ಒಂದು ರೀತಿಯಲ್ಲಿ. ಅದು ನಿಮಗೆ ಇನ್ವೆಸ್ಟ್ ಅನ್ಸುತ್ತಾ ಗೊತ್ತಿಲ್ಲ. ಏನು ಮಾಡೋದು, ಎಲ್ಲದಕ್ಕೂ ಟೈಮ್ ಬರಬೇಕು. ಜಾಬ್ ಬಿಡೋಣ ಅಂತ ಹೇಳಿ 2-3 ತಿಂಗಳು ಜಾಬ್ ಬಿಡೋಣ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಇನ್ನೆಲ್ಲಪ್ಪ ಏನು ಕತೆ ಆಯಿತು ನಂದು. ನನ್ನ ಚಾನಲಲ್ಲಿ ಜಾಸ್ತಿ ವೀಡಿಯೋ ಮಾಡಿದಿರೋ ಕ್ಯಾಮರಾ ಇದು, ಗೊತ್ತಾಯ್ತಾ? ಗೋಪ್ರೋ ಅಲ್ಲ. ಇದನ್ನಂತೂ ತುಂಬ ರೇರಾಗಿ ಯೂಸ್ ಮಾಡೋದಾಗ್ಬಿಟ್ಟಿದೆಯಲ್ಲ ಇತ್ತೀಚೆಗೆ. ಆದರೂ ಇವನಿಂದ ಏನು ಸಕ್ಸಸ್ ಸಿಗಲಿಲ್ಲ. ಸಕ್ಸಸ್ ಅಂತಲ್ಲ, ಬಟ್ ಕಲಿಸಿರೋನು ಇವನು. ನೋಡೋಣ ಸಕ್ಸಸ್ ಕೊಡೋ ಕ್ಯಾಮರಾ ಯಾರು ಅಂತ. ಎಲ್ಲರೂ ನಮಗೆ ಕಲಿಸೋರೆ. ಸೊ ಕಲ್ತ ಮೇಲೇ ನಮಗೆ ಸಕ್ಸಸ್ ಸಿಗೋದು. ಟೀಚರ್ಸ್ನೇ ಮರೆದುಬಿಟ್ರೆ ಹೆಂಗೆ? ಇವರೆಲ್ಲ ನಮಗೆ ಟೀಚರ್ಸ್ ಇದ್ದಂಗೆ. ಫೋನ್ ಅಂತೂ ಕಂಪ್ಲೀಟ್ಲಿ ಟೀಚರ್ ನನಗೆ. ಎಲ್ಲ ಸಬ್ಜೆಕ್ಟು, ಈ ಕಂಟೆಂಟ್ ಕ್ರಿಯೇಷನಲ್ಲಿ ಕ್ಯಾಮರಾ ಅನ್ನೋ ಸಬ್ಜೆಕ್ಟ್ ಜೊತೆ ಇನ್ನು ಬರೋ ಎಲ್ಲ ಸಬ್ಜೆಕ್ಟು, ಇನ್ನೂ ಬೇರೆ ಬೇರೆ ಇದೆಯಲ್ಲ, ಎಡಿಟಿಂಗ್ ಒಂದು ಸಬ್ಜೆಕ್ಟು, ಇದೆಲ್ಲ ಒಂಥರ ಸಬ್ಜೆಕ್ಟು. ಎಲ್ಲ ಜಾಸ್ತಿ ಸಬ್ಜೆಕ್ಟ್ ಇರೋದು ಫೋನಲ್ಲೇ ಅಲ್ವಾ? ಇದರಲ್ಲಿ ಕ್ಯಾಮರಾ ಅಷ್ಟೇ. ಇವಾಗ ಬಿಸಿಲು ಎಷ್ಟು ಜಾಸ್ತಿ ಇದೆ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ಲ ಗುರು, ಅಷ್ಟು ಬಿಸಿಲಿದೆ. ಮಧ್ಯಾಹ್ನ ಬಂದಂಗೆ ವೀಕ್ ಆಫ್ ಇರೋ ದಿನ ನಾನು ಆ ಬಿಸಿಲಲ್ಲೇ ಹೋಗ್ಬಿಡ್ತೀನಿ. ಆದರೆ ಇವಾಗ ವರ್ಕ್ ಮಾಡಿ ಅಲ್ಲಿಂದ ಬರುವಾಗ ಬಿಸಿಲಲ್ಲಿ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಅದೇ ದೊಡ್ಡ ಕತೆ. ಎಲ್ಲಿಗೆ ತಲುಪ್ತೀವೋ ನಾವು, ಎಲ್ಲಿದೆಯೋ ನಮ್ಮ ಎಂಡಿಂಗ್ ಈಸ್ ಫೈನಲಿ ಇಫ್ ಯು ನೋ. ಆ ಥರ ಎಂಡಿಂಗ್ ಅಲ್ಲ, ನಾವು ಏನು ಮಾಡ್ಬೋದು ಲೈಫಲ್ಲಿ ಅಂತ. ಜಾಬ್ ಆದರೂ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್. ಐ ಥಿಂಕ್ ನಾನು ಏನೂ ಮಾಡ್ತಿಲ್ಲ ಅನ್ನೋದಕ್ಕಿಂತ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಏನೋ ಒಂದು ಇನ್ಕಮ್ ಬರ್ತಾಯಿದೆ ಅಷ್ಟೇ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗಿಂದ ಅಂದ್ಕೊಂಡಿದ್ದೀನಿ, ಮಾಡಲಿಲ್ಲ. ಏನು ಗುರು, ಒಂದು ಒಳ್ಳೆ ಡಿಸಿಷನ್ ತಗೊಳೋಕ್ಕಾಗ್ತಿಲ್ವಲ್ಲ. ನಾನು ಈ ಸ್ಯಾಲ್ರಿ ಬಂದಲ್ಲಿ ಫಸ್ಟ್ ತಗೊಂಡಿರೋದು ಒಂದು ಮೈಕು, ನೆಕ್ಸ್ಟು ಈ ಗೋಪ್ರೋ. ಅದು ಬಿಟ್ಟರೆ ನಾನು ಏನಕ್ಕೂ ಖರ್ಚೇ ಮಾಡಿಲ್ಲ. ಎಲ್ಲ ಹಂಗೆ ಸೇವ್ ಮಾಡಿಟ್ಟಿದ್ದೀನಿ. ನೋಡಿ, ಒಂದು ಒಳ್ಳೆ ಟೈಮ್ ಬಂದಾಗ ಇಷ್ಟು ಸೇವ್ ಮಾಡಿದ್ದೆ. ಏನು ಅಂದ್ಕೊಳ್ಳೋ ಅಷ್ಟೇನಿಲ್ಲ, ಸ್ಯಾಲ್ರಿ ಇರೋದೇ ಅಷ್ಟು, ಅದರಲ್ಲೂ ಅಷ್ಟು ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ. ಜೊತೆಗೆ ನೀರು ಕುಡಿಯೋದು ಅಷ್ಟೇ. ನೀರು ಕುಡಿಯೋದಕ್ಕೂ ಮನಸ್ಸಿಲ್ಲ, ಅಂತೂ ಕುಡಿತಾ ಇದ್ದೀನಿ ಅಷ್ಟೇ. ಕುಡಿದ್ರೆ ಒಂದೊಂದ್ಸಲ ಒಂದು ಬಾಟ್ಲ್ ಹಂಗೆ ಕುಡಿದ್ಬಿಡ್ತೀನಿ. ಅದು ಒಳ್ಳೇದಾ ಕೆಟ್ಟದ ನನಗೂ ಗೊತ್ತಿಲ್ಲ. ಚೆಲ್ಕೊಂಡಿರೋದು ನೋಡಿ ಇಲ್ಲಿ. ಅಯ್ಯೋ, ಈ ಥರ ಸೌಂಡ್ ಮಾಡಲೇಬಾರ್ದು, ಗಂಟ್ಲು ನೋವು. ನಾನು ಹೇರ್ ಸ್ಟೈಲ್ ಇವಾಗ ನೋಡಿ ತೋರಿಸ್ತೀನಿ. ಏನಿದು? ಗುರುವೇ ನಮಃ.
ಹಿಂಗೆ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿದ್ದೀರಾ? ये क्या है, ये हो क्या रहा है भाई साहब? ನೀವು ಒಂದ್ಸಲ ಹೇಳಿ, ನಂದು ಹಳೆ ವ್ಲಾಗ್ ಚೆನ್ನಾಗಿತ್ತಾ ಇವಾಗ ಮಾಡ್ತಿರೋ ಚೆನ್ನಾಗಿದೆಯಾ ಅಂತ. ಸುಮ್ಮನೆ ಅದು ಇದು ಮಾತಾಡಿ ಚೆನ್ನಾಗಿದೆಯಾ ನಿಮಗೆ, ಇಲ್ಲ ಹಳೆ ವ್ಲಾಗ್ ಇಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ ಚೆನ್ನಾಗಿ ಬೆಳಗ್ಗೆ ಎದ್ದಂಗೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ನಮಸ್ಕಾರ ಗೈಸ್, ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನನ್ನದು ಇಂಟ್ರಡಕ್ಷನ್ ಹೆಂಗಿರುತ್ತೆ ಹೇಳಿ? ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇದು ಎಲ್ಲರೂ ಮಾಡ್ತಾರ ನನಗೆ ಗೊತ್ತಿಲ್ಲ, ನಾನು ಯಾರೂ ಅಷ್ಟು ಕಾಪಿ ಮಾಡಿಲ್ಲ ಅನ್ಕೋತೀನಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹಂಗೇನೆ ಹೇಳ್ತೀನ, ಅದು ಸ್ಟಾರ್ಟ್ ಮಾಡೋಕೆ ಹೇಳ್ಬಿಡ್ತೀನಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ. ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಇಲ್ಲ ಅಂದರೆ ಮಧ್ಯಾಹ್ನ ಎಲ್ಲ ಸ್ಟಾರ್ಟ್ ಮಾಡೋಕೆ ಏನು ಹೇಳೋದು. ಜಸ್ಟ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಂಡಿಂಗಲ್ಲಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇದು ಎಲ್ಲಿಂದ ಹೇಳ್ತೀನಿ ನನಗೆ ಗೊತ್ತಿಲ್ಲ, ಇದು ನಾನು ಯಾರೂ ಅಷ್ಟು ಕಾಪಿ ಮಾಡಿಲ್ಲ ಅನ್ನೋದು ನನಗೊಂದು ಇದೆ. ಸ್ಟಾರ್ಟಿಂಗ್ ಎಂಡಿಂಗು ಮತ್ತು ಎಲ್ಲಲ್ಲಿ ಕಾಪಿ ಅಂತ ಬಂದರೆ ಅಂದರೆ ಈ ಬ್ಲಾಗಲ್ಲಿ ಕಾಪಿ ಅಂತ ಬರೋಕ್ಕಾಗಲ್ಲ. ಅಂದರೆ ಬ್ಲಾಗ್ಗೆ ಫಸ್ಟ್ ಆಫ್ ಆಲು ಕಾಪಿ ಎಲ್ಲರೂ ಒಬ್ಬರು ನೋಡಿ ಒಬ್ಬರು ಮಾಡ್ತಾವ್ರೆ. ಆ ಬ್ಲಾಗ್ ಕಾನ್ಸೆಪ್ಟ್ ಯಾವಾಗ ಸ್ಟಾರ್ಟ್ ಐತೆ ನನಗೂ ಗೊತ್ತಾಗಲಿಲ್ಲ. ಓಕೆ, ಇಟ್ಸ್ ಟೈಮ್ ಟು ಎಂಡ್ ದ ಬ್ಲಾಗ್. ಲೆಟ್ ಮಿ ಟಾಕ್ ಇನ್ ಇಂಗ್ಲೀಷ್ ಸೊ ಐ ಕ್ಯಾನ್ ವಾಟ್ ಐಶ್ ತೋ ಮುಗಿತಲ್ಲೇ. ಜಾಸ್ತಿ ಟೈಮ್ ಆಗಿರ್ಬೋದು, ಅದಕ್ಕೆ ನೋಡೋಣ. ಮಧ್ಯದಲ್ಲಿ ಗೀಮ್ಸ್ ಹಾಕಿ 8 ನಿಮಿಷ ಮಾಡೋದು. ಇದು ಆಲ್ರೆಡಿ 8 ನಿಮಿಷದ ಮೇಲೆ ಆಗಿದೆ ಅನ್ನೋದು ನನ್ನ ಒಂದು ಭರವಸೆಯ ಮಾತು. ಇದ್ರ ಬಗ್ಗೆ ನೀವು ಅನಿಸಿಕೆಯನ್ನು ತಿಳಿಸಬಹುದಾಗಿದೆ. ಸೊ ಲಾಸ್ಟು ಅದಕ್ಕಿಂತ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ನ್ಯೂಸ್ ಓದ್ಬಿಡೋಣ, ಅದು TV9 ಸ್ಟೈಲಲ್ಲಿ. ಸರ್ಕಾರಿ ಶಾಲೆಗಳಿಗೆ ರಜೆ ನೀಡಲು ವ್ಯಕ್ತಿಯಿಂದ ಏನೋ ಒಂದು ಲೈನ್ ಬೇಕು. ಸಾಯಿ ಬಿಡುಗ್ರಿ, ಏನು ಸಿಗ್ತಾ ಇಲ್ಲ ಬಿಡಿ. ಅಷ್ಟೇ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.